ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಏಷ್ಯನ್ ಪೇಂಟ್ ಟ್ರೂ ಕೇರ್ ವಾಲ್ ಪಟ್ಟಿ ಯಾವ ಥರ ಇರುತ್ತೆ ಮತ್ತು ಯಾವ ಥರ ಕಳಿಸೋದು ಮತ್ತು ಯಾವ ಥರ ನೀವು ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ಇದು ನಿಮಗೆ ಪೌಡ್ರು ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು, ಫುಲ್ಲು ನೈಸಲ್ಲಿ ಇರುತ್ತೆ ನೋಡಿ. ಮತ್ತು ಫ್ರೆಂಡ್ಸ್, ಇದು ನೀವು ಯಾವ ಥರ ಯೂಸ್ ಮಾಡೋದಂತ ಕೂಡ ವಿಡಿಯೋ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡಿದರೆ ಟೆಕ್ನಿಕಲ್ ಪೇಂಟ್ಸ್ ಕನ್ನಡ. ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏಷ್ಯನ್ ಪೇಂಟ್ ಅಕ್ರಲಿಕ್ ಪುಟ್ಟಿ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಯಾವ ಥರ ನೀವು ಪಟ್ಟಿ ಮಾಡೋದಂತ ದಯವಿಟ್ಟು ಇಷ್ಟಾರ ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾತ್ರ ಮರಿಬೇಡಿ ಫ್ರೆಂಡ್. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನಾವು ಒಂದು ಬಕೆಟ್ ಒಳಗಡೆ ನೀರು ತುಂಬಿ ಅದರೊಳಗಡೆ ನಾವು ಏಷ್ಯನ್ ಟ್ರೂ ಕೇರ್ ವಾಲ್ ಪಟ್ಟಿಯನ್ನು ಒಳಗಡೆ ಹಾಕ್ತಾಯಿದ್ದೀವಿ. ಅರ್ಧ ಬಕೆಟ್ ಅಷ್ಟು ಫಸ್ಟು ಮೊದಲನೇದಾಗಿ ನಾವು ಹಾಕೊಳ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಅರ್ಧ ಬಕೆಟ್ ತುಂಬ್ಕೊಳ್ತಾ ಇದ್ದೀವಿ ಪೂರ್ತಿ. ಅದಾದ ನಂತರ ಇವಾಗ ಮಿಷಿನಲ್ಲಿ ಕಳಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ನಾವು ಕ್ರೀಮ್ ಥರ ಕಳಿಸ್ಬೇಕಾಗುತ್ತೆ ಪೂರ್ತಿ. ಕೈಯಲ್ಲಿ ಕಳ್ಸೋಕ್ಕಾಗೋದಿಲ್ಲ, ಅದರಿಂದ ನಾವು ಮಿಷಿನ್ನಲ್ಲಿ ಕಳಿಸ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇವಾಗ ಮಿಷಿನ್ ತಗೊಂಡು ಪೂರ್ತಿ ಕಳಿಸ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ಲು ಕ್ರೀಮ್ ಥರ ಆಗೋವರೆಗೂ ನೀವು ಕಲಿಸ್ಕೋಬೇಕು. ಪೂರ್ತಿ ಫುಲ್ಲು ನೈಸ್ ಆಗಬೇಕು. ಮತ್ತು ಸ್ವಲ್ಪ ಅದು ಜಾಸ್ತಿ ನೀರು ಹಾಕ್ಬಿಟ್ಟಿದ್ದೀನಿ, ಸ್ವಲ್ಪ ಆಗಿ ನಾವು ಒಳಗಡೆ ಎಲ್ಲ ಪೌಡರನ್ನು ಹಾಕ್ತಾ ಇರಬೇಕಾಗುತ್ತೆ ಫ್ರೆಂಡ್ಸ್. ನಮಗೆ ಒಂದು ಹದ ಬರೋವರೆಗೂ ನಾವು ಹಾಕಬೇಕಾಗುತ್ತೆ. ಲೆವೆಲ್ಗೆ ಬರಬೇಕು, ಅಲ್ಲಿ ಸ್ಮೂತಾಗಿ ಪಟ್ಟಿ ಮಾಡೋಕ್ಕೆ ಈಸಿ ಆಗಬೇಕು. ಆ ಲೆವೆಲ್ಗೆ ನಮಗೆ ಅದನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಫುಲ್ಲು ಸ್ಮೂತ್ ಮಾಡಬೇಕು. ಇನ್ನು ಸ್ವಲ್ಪ ಹಾಕೊಂಡು ಅದು ಸ್ವಲ್ಪ ಗಟ್ಟಿಗೆ ಆಗಬೇಕಲ್ಲ, ಅದರಿಂದ ಅಷ್ಟೇ ಸಾಕಾಗುತ್ತೆ. ಅದನ್ನೇ ಸ್ವಲ್ಪ ಕ್ರೀಮ್ ಥರ ಮಾಡಬೇಕಾಗುತ್ತೆ ನೋಡಿ. ನೋಡ್ತಿರ್ಬೋದು, ಫುಲ್ಲು ಕ್ರೀಮ್ ಥರನೇ ಆಗಿದೆ. ಅದು ಸ್ಮೂತ್ ಆಗಿರುತ್ತೆ, ಇಲ್ಲ ಕ್ರೀಮ್ ಥರ ಆಗಿರುತ್ತೆ. ಗಂಟು ಥರ ಕಟ್ಕೋಬಾರ್ದು, ಅದರಿಂದ ಫುಲ್ಲು ನೀಟಾಗಿ ಅದನ್ನ ಕಳಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಫುಲ್ಲು ನೀಟಾಗಿ ಕಳಿಸ್ಕೊಂಡಾಗಿದೆ. ಇವಾಗ ಯಾವ ಥರ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಅಲ್ಲಿ ಗೋಡೆ ಮೇಲ್ಗಡೆ ಯಾವ ಥರ ಕಲಾಗಿಲ್ಲ ಏನೂ ಇರಬಾರ್ದು. ಮೇಲ್ಗಡೆ ಏನಾದ್ರು ಕೂತಿದ್ರೆ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿರುತ್ತೆ. ನೋಡ್ತಾ ಇರ್ಬೋದು, ಪಟ್ಟಿ ಬ್ಲೇಡ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಅದನ್ನು ಕ್ಲೀನ್ ಮಾಡ್ತಾ ಇರೋದು. ನೀವು ಪಟ್ಟಿ ಬ್ಲೇಡೆಲ್ಲ ಕ್ಲೀನ್ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನೀವು ಅದನ್ನ ಪೂರ್ತಿ ನೀರಲ್ಲಿ ಕೂಡ ತೊಳೆದು ಕ್ಲೀನ್ ಮಾಡ್ಕೋಬೋದಾಗಿರುತ್ತೆ. ಒಂದು ಸಾರಿ ತೊಳೆದಾದ್ಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಕರ ಇದ್ದರೆ ನೀವು ಅದನ್ನ ಆ ಥರ ಬ್ಲೇಡಲ್ಲಿ ನೀವು ಕ್ಲೀನ್ ಮಾಡ್ಕೋಬೇಕಾಗಿರುತ್ತೆ. ನೀವು ವೈಟ್ ಪಟ್ಟಿ ಮಾಡಬೇಕಂದ್ರೆ ನೀವು ವೈಟ್ ಕಲರ್ ಹೊಡೆದಾದ್ಮೇಲೆ, ಇಂಟೀರಿಯರ್ ವಾಲ್ ಪ್ರೈಮರ್ ಹೊಡೆದಾದ್ಮೇಲೆ ಇದನ್ನ ಹೊಡಿಬೇಕಾಗಿರುತ್ತೆ ಫ್ರೆಂಡ್ಸ್. ಪಟ್ಟಿನ ಮಾಡಬೇಕಾಗಿರುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಕ್ರೀಮ್ ಥರ ಏನಿದೆ ಅದು ತಗೊಂಡು ನೀವು ಇದನ್ನ ಪೇಂಟ್ ಥರ ಇದನ್ನ ನೀವು ಹೊಡೆಯೋಕ್ಕಾಗೋದಿಲ್ಲ, ಯಾಕಂದರೆ ಇದನ್ನು ಆ ಥರ ಯೂಸ್ ಮಾಡೋಂಗಿಲ್ಲ. ಪ್ಲೇಸ್ ಟೈಪಲ್ಲಿ ನೀವು ಇದನ್ನ ಅಪ್ಲೈ ಮಾಡಬೇಕಾಗಿರುತ್ತೆ. ಮೇಲಿಂದ ಕೆಳಗಡೆ ಮತ್ತು ರೈಟಿಂದ ಲೆಫ್ಟ್ಗೆ, ಲೆಫ್ಟಿಂದ ರೈಟ್ಗೆ ನೀವು ಇದನ್ನ ಯೂಸ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಮೇಲಿಂದ ಕೆಳಗಡೆ ಇವಾಗ ಹೊಡಿತಾ ಇರೋದು ನೋಡಿ. ಪಟ್ಟಿ ಮಾಡೋದು ಆ ಥರ. ಈ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಫ್ರೆಂಡ್ಸ್. ಇನ್ನೂ ಇಷ್ಟ ಆದರೆ ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡ್ತಾ ಇರ್ಬೋದು, ಪಟ್ಟಿನ ನೀಟಾಗಿ ಮಾಡಬೇಕು. ಒಂದೇ ಸರಿ ನೀಟಾಗಿ ಎತ್ಕೊಳ್ಬೇಕಾಗುತ್ತೆ ಎಲ್ಲನೂ. ನೀವು ನೋಡ್ತಾ ಇರ್ಬೋದು ಯಾವ ಥರ ಮಾಡ್ತಿರೋದ್ರಿಂದ. ಮೇಲಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲ್ಗಡೆಗೆ ಅದನ್ನ ನೀವು ಯೂಸ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಇಲ್ಲ ರೈಟಿಂದ ಲೆಫ್ಟಿಗೆ ನೀವು ಯೂಸ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಪೂರ್ತಿ ಅದನ್ನ ನೀವು ಹಂಗೆ ಬಿಡೋಂಗಿಲ್ಲ, ಪೂರ್ತಿ ಅದನ್ನ ಸಣ್ಣ ಲೇಯರ್ ಮಾಡಬೇಕಾಗುತ್ತೆ. ಮಂದಾಗಿ ನೀವು ಹೊಡೆಯೋಕ್ಕಾಗೋದಿಲ್ಲ. ಅದನ್ನ ಸ್ವಲ್ಪ ತೆಳ್ಳಗೆ ಅದನ್ನು ಕ್ಲೀನಾಗಿ ಎಳ್ಕೋಬೇಕಾಗುತ್ತೆ ಅದನ್ನ. ಮತ್ತು ಫ್ರೆಂಡ್ಸ್, ಈ ಥರ ಮಾಡಿಸಾದ್ಮೇಲೆ ನೀವು ಇದ್ರ ಮೇಲೆ ನೀವು ಕಲರ್ನ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ನೀವು ತುಂಬ ಈಸಿಯಾಗಿ ಮಾಡ್ಬೋದಾಗಿರುತ್ತೆ.
ಮತ್ತು ನೀವು ಮಿಕ್ಸ್ ಮಾಡಿ ಇದನ್ನ ಹೊಡೆಯೋದು ಪೇಂಟು ನೀವು ಯಾವ ಥರ ಮಿಕ್ಸ್ ಮಾಡಿ ಕೂಡ ನೀವು ಹೊಡಿಬೋದಾಗಿರುತ್ತೆ. ಮತ್ತು ಇದಾದಮೇಲೆ ನಾನು ಯಾವ ಥರ ಪೇಂಟ್ ಅಪ್ಲೈ ಮಾಡಬೇಕಂದ್ರೆ ನೀವು ಶ್ಯಾನ್ ಪೇಪರಲ್ಲಿ ಉಜ್ಜಿ ಅಪ್ಲೈ ಮಾಡಬೇಕು. ಯಾವ ಥರ ಅಪ್ಲೈ ಮಾಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ನೀವು ನೋಡ್ತಾ ಇರೋದು ಫ್ರೆಂಡ್ಸ್, ಮೇಲ್ಗಡೆಯಿಂದ ಕೆಳಗಡೆಗೆ ಮಾಡಬೇಕಿಲ್ಲ, ಕೆಳಗಡೆಯಿಂದ ಮೇಲ್ಗಡೆಗೆ ಪಟ್ಟಿನ ಮಾಡಬೇಕಾಗಿರುತ್ತೆ. ಇಲ್ಲಾಂದರೆ ಎಡಗಡೆಯಿಂದ ಬಲಗಡೆಯಿಂದ ಎಡಗಡೆಗೆ ಇದನ್ನ ಅಪ್ಲೈ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಗೋಡೆ ಮೊದಲು ಯಾವ ಥರ ಇತ್ತು, ಬೀಟ್ ಹೆಂಗೆ ಕಾಣಿಸ್ತಾ ಇದೆ, ಗಿಲೋ ಆದಮೇಲೆ ವೈಟ್ ಪೇಂಟ್ ಹೊಡೆದಾದ್ಮೇಲೆ ಪಟ್ಟಿ ಮಾಡಿದ್ಮೇಲೆ ಯಾವ ಥರ ಕಾಣಿಸ್ತದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಫ್ರೆಂಡ್ಸ್, ಇದು ನಿಮಗೆ ಪಟ್ಟಿ ಆದಮೇಲೆ ಈ ಥರ ಕಾಣಿಸ್ತದೆ. ನಿಮಗೆ ತುಂಬ ಫಿನಿಷಿಂಗಲ್ಲಿ ಕಾಣ್ತಾ, ನಿಮಗೆ ಒಳಗಡೆ ಇರೋದು ಏನೂ ಗೊತ್ತಾಗಲ್ಲ. ಗೀಟಾಗಲಿ ಮತ್ತು ಬಿರುಕ್ಬಿಟ್ಟಿರೋದಾಗಲಿ ಏನೂ ಗೊತ್ತಾಗಲ್ಲ. ಫುಲ್ಲು ನೀಟಾಗಿ ನಿಮಗೆ ಕವರ್ ಆಗಿಬಿಡುತ್ತೆ ಫ್ರೆಂಡ್ಸ್. ನೀವು ಪೇಂಟ್ ಮಾಡಿದ್ರೂ ಕೂಡ ಈ ಥರ ಕವರು ನಿಮಗೆ ಸಿಗೋದಿಲ್ಲ. ವೈಟ್ ಪೇಂಟ್ ಮಾಡಿದರೂ ಕೂಡ ನೀವು ಪಟ್ಟಿ ಮಾಡ್ತಾರೆ, ನಿಮಗೆ ಗೋಡೆದು ಲುಕ್ಕು ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.